ಇವತ್ತು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದಿಷ್ಟೇ, ಬೆಂಗಳೂರಿಗೆ ಹೋಗ್ಬಿಟ್ಟು ಬೇಗ ಬಾ. ನೋಡ್ ಹೆಂಗ್ ಮಾಡ್ತೀಯ, ಹೋಗಂಗಿದ್ರೆ ಹೋಗ್ಬಿಟ್ ಬಾ. ಡಿಸಿಷನ್ ನನ್ ಮೇಲಿರೋದು, ಹೋಗ್ಲೋ ಬೇಡವೋ ಅಂತ. ಸರಿಯಪ್ಪ ಬಾಯ್, ಓಡ್ ಬರ್ತೀನಿ. ಕಾರಲ್ಲಿ ಹೋಗ್ಬೇಡ, ಬೆಂಗಳೂರಿಗೆ ಬಸ್ಸಲ್ಲಿ ಹೋಗೋ. ನಮ್ಮ ಅಪ್ಪ ಮಕ್ಕು ಕಳ್ಸಿದ ತಕ್ಷಣ ನಂಗೆ ಸಿಕ್ಕಿದ ನಮ್ಮ 3 ಜನ ಫ್ರೆಂಡ್ ವ್ಯೂ ಎಂಜಾಯ್ ಮಾಡ್ಕೊಂಡು ಅರಸೀಕೆರೆ ರೈಲ್ವೆ ಸ್ಟೇಷನ್ ನೋಡ್ಕೊಂಡು ಬಸ್ಸಿಗೆ ಕುತ್ಕೊಂಡೆ. ಆಮೇಲೆ ನನ್ ಪರಿಸ್ಥಿತಿ ನೋಡ್ಬೇಕಾಯ್ತು. ಬಸ್ಸಿಗೆ ಕುತ್ಕೊಂಡಿದ ತಕ್ಷಣ ನಮ್ ರಿಯಾಲಿಟಿ ಯೋಚನೆಗಳೇ ಸ್ಟಾರ್ಟ್ ಆಗುತ್ತೆ. ನಾನ್ ಬೆಂಗಳೂರು ಬಂದಿರೋ ವಿಚಾರ ಏನು ಅಂತ ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಜಾಲಹಳ್ಳಿ ಕ್ರಾಸ್ ಇಂದ ನಮ್ ಫ್ರೆಂಡ್ಸ್ ಪಿಕ್ ಮಾಡಕ್ ಬಂದ್ರು. ಕಾರ್ ನಿಲ್ಸಿ ನಮ್ಮ ಮನೆಗ್ ಡ್ರಾಪ್ ಹಾಕಿದ್ರು. ಮನೆಗ್ ಬಂದು ಬೈಕ್ ಎತ್ಕೊಂಡು ಸುಮ್ಮನಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಅದೇ ನಾನು ಹೋಗ್ತಾ ಇರೋದೇ ಗೆಸ್ ಮಾಡ್ರಿ ಏನು ಅಂತ. ಕಾಮಾಕ್ಷಿ ಪಾಳ್ಯ ಗುರು. ಕಾಮಾಕ್ಷಿ ಪಾಳ್ಯದಲ್ಲಿ ವಿಂಗ್ ಝೋನ್ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಬಟ್ಟೆ ಅಂಗಡಿನೇ ಕ್ಲೋಸ್ ಮಾಡ್ಬಿಟ್ಟವ್ರೆ. ಮುಂದೆ ರೈಟಾ? ಓ, ಅಂಗಡಿನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ನಾನು ಮುಂದೆ ಹೋಗಿ ಸ್ಟ್ರೈಟ್ ಬಂದು ಬೇಕರಿಯಿಂದ ಸ್ಟ್ರೈಟ್ ಬಂದ್ರೆ ಗ್ರೌಂಡ್ ರೈಟ್ ಹೇಳ್ಕೊಬೇಕು. 8ನೇ ಕ್ರಾಸ್ ರೈಟ್ ಬಂದ್ರೆ ಅದೇ ನಮ್ಮ ವಿಂಗ್ ಝೋನ್. ಫುಲ್ ಬಿಸಿಲಿ ನಮ್ಮ ಅಪ್ಪ ಅಮ್ಮನು ಬಟ್ಟೆ ತರದೇ ಮಾಡ್ತಾ ಹೋಗ್ಬಿಟ್ಟಿದ್ವು ಹಬ್ಬಕ್ಕೆ. ಮುಂಚೆ ಒಂದು ವಿಡಿಯೋ ನೋಡಿರ್ತೀರಲ್ಲ. ಸೊ ಕಾಮಾಕ್ಷಿ ಪಾಳ್ಯದಲ್ಲಿರೋ ಹುಡುಗರಿಗೆಲ್ಲ ಒಳ್ಳೆ ಆಫರ್. ಕಾಮಾಕ್ಷಿ ಪಾಳ್ಯದಲ್ಲಿ ಬಟ್ಟೆ ಅಂಗಡಿ ವಿಂಗ್ ಝೋನ್ ಫೇಮಸ್ ಆಗಿತ್ತು. ಸೊ ಆ ಬಟ್ಟೆ ಅಂಗಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಕಾಮಾಕ್ಷಿ ಪಾಳ್ಯ ಬಾಯ್ಸ್, ನಿಮ್ಗೆಲ್ಲ ದೊಡ್ಡ ಆಫರ್. ಪ್ರೀಮಿಯಂ ಬಟ್ಟೆಗಳು ಕಮ್ಮಿ ರೇಟಿಗೆ ಸಿಗ್ತಿದೆ. ಕಮ್ಮಿ ರೇಟು ಅಂದಿದ ತಕ್ಷಣ ಲೋ ಕ್ವಾಲಿಟಿ ಇರಲ್ಲ. ದಿನ ಹೆಲ್ತ್ ಪ್ರಾಬ್ಲಮ್ ಇಂದ ವಿಂಗ್ ಝೋನ್ ಕ್ಲೋಸ್ ಆಗಿತ್ತು. ರೀಓಪನ್ ಮಾಡ್ತಾ ಇದೀನಿ. ಎಲ್ಲ ಒಳ್ಳೆ ಬಂಪರ್ ಆಫರ್ ತರ್ತಾ ಇದೀನಿ. ಕೊಡ್ತೀನಿ ನೋಡ್ರಿ ಟ್ವಿಸ್ಟ್. ಬಜೆಟ್ ಫ್ರೆಂಡ್ಲಿ ಹೈ ಕ್ವಾಲಿಟಿಲೇ ಸಿಗುತ್ತೆ ಬಟ್ಟೆಗಳು. ಕ್ವಾಲಿಟಿಗೊಂದು ಕಾಂಪ್ರಮೈಸ್ ಇಲ್ಲ. ಡ್ರಾಪ್ ಶೋಟಲ್ ಟಿ ಶರ್ಟ್ ಇನ್ನ ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಬ್ಯಾಗಿ ಪ್ಯಾಂಟ್ ಆದ್ರೂ ಆಗಿರ್ಲಿ, A to Z ಎಲ್ಲ ಬಟ್ಟೆನೂ ಇಲ್ಲೇ ಸಿಗುತ್ತೆ. ಹುಡುಗರು ಮಾತ್ರ. ಅಡ್ರೆಸ್ ಏನಾದ್ರು ಕನ್ಫ್ಯೂಸ್ ಆಗ್ತಾ ಇದಾರೆ ಅಂದ್ರೆ ಅವ್ರ ಪ್ರೊಫೈಲ್ ಹೋಗಿ ಬಯೋದಲ್ಲಿ ಮ್ಯಾಪ್ ಲಿಂಕ್ ಆಗಿರ್ತಾರೆ. ದಯವಿಟ್ಟು ಬನ್ನಿ. ಇದೇ ತರ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.